ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನನ್ನ ರಚನೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಭಾಗ 17ರಲ್ಲಿ ಆರ್ಯ ಜೊತೆ ಆರಾಧ್ಯ. ಆರ್ಯ, ನೀನು ಮತ್ತೆ ಆರಾಧ್ಯ ಹನಿಮೂನ್ಗೆ ಹೋಗಿ ಬನ್ನಿ, ಇಲ್ಲಿ ಆಫೀಸ್ ಕೆಲಸ ಎಲ್ಲ ನಾನು ನೋಡ್ಕೊಳ್ತೀನಿ, ಜೀವ ಹೇಳಿದ. ಬೇಡ ಜೀವ, ಆಕ್ಸಿಡೆಂಟ್ ಆದಾಗ 1 ವಾರ ಎಲ್ಲ ಜವಾಬ್ದಾರಿ ನೀನೊಬ್ಬನೇ ನಿಭಾಯಿಸಿದ್ದೀಯ. ಮತ್ತೆ ನಿನಗೆ ತೊಂದರೆ ಕೊಡೋಕ್ಕೆ ನನಗಿಷ್ಟ ಇಲ್ಲ. ಇನ್ಯಾವಾಗಲಾದರೂ ನೋಡೋಣ. ಅಂದರೆ ಏನು? ನೀನು ಮತ್ತೆ ಆರಾಧ್ಯ 60 ವರ್ಷ ಆದಮೇಲೆ ಹನಿಮೂನ್ಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀಯ ಆರ್ಯ? ಛೇಡಿಸುವ ರೀತಿ ಕೇಳಿದ ಜೀವ. ಹಾಗೇನಿಲ್ಲ ಜೀವ, ನೀನು ಈ ಜವಾಬ್ದಾರಿ ನಿಭಾಯಿಸ್ತೀನಿ ಅಂದರೆ ನನಗೇನು ತೊಂದರೆ ಇಲ್ಲ. ನಾಳೆ ನಾನು ಪ್ಲ್ಯಾನ್ ಮಾಡಿ ನನ್ನ ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಈ ಎಲ್ಲ ಚಿಂತೆಗಳನ್ನು ಬಿಟ್ಟು ನೆಮ್ಮದಿಯಿಂದ ಆರಾಧ್ಯ ಜೊತೆ ಸಮಯ ಕಳೆದು ಬರ್ತೀವಿ ಎಂದನು ಆರ್ಯ. ಅಷ್ಟರಲ್ಲಿ ಆರ್ಯ ಮೊಬೈಲ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಮಾವ ಎಂದು ತೋರಿಸುತ್ತಿತ್ತು. ನೋಡು, ನಿನಗೆ ಕಣ್ಣು ಕೊಟ್ಟು ದೇವರು ಕಾಲ್ ಮಾಡ್ತಾ ಇದ್ದಾರೆ, ಮಾತಾಡು ಎಂದು ಲ್ಯಾಪ್ಟಾಪಲ್ಲಿ ತನ್ನ ಕೆಲಸ ಮಾಡುತ್ತಿದ್ದ ಜೀವ. ಹಲೋ ಅಳಿಯಂದ್ರೆ, ಚೆನ್ನಾಗಿದ್ದೀರಾ? ಅದು ಮದುವೆಯಾಗಿ 1 ತಿಂಗಳ ಹತ್ತಿರ ಆಗಿದೆ. ಹಾಗಾಗಿ ತಾಳಿಶಾಸ್ತ್ರ ಮಾಡಬೇಕಿತ್ತು. ನೀವು ಮತ್ತು ಆರಾಧ್ಯ ನಾಳೆ ನಮ್ಮನೆಗೆ ಬರಬೇಕು. ನಾಳೆ ದಿನ ತುಂಬ ಚೆನ್ನಾಗಿದೆಯಂತೆ. ನಾಳೆನೇ ಶಾಸ್ತ್ರ ಮುಗಿಸೋಣ ಅಂತ. ನೀವೇನು ಹೇಳ್ತೀರಾ ಅಳಿಯಂದಿರೆ? ಸ್ವಲ್ಪ ಯೋಚನೆ ಮಾಡಿ ಆರ್ಯ. ಮಾವ, ನಿಮ್ಮದೇನೂ ಅಭ್ಯಂತರ ಇಲ್ಲ ಅಂದರೆ ಈ ತಾಳಿಶಾಸ್ತ್ರನ ನಮ್ಮನೇಲಿ ಮಾಡಬಹುದಾ? ನಿಮಗೂ ಗೊತ್ತು ಮದುವೆ ಯಾವ ಸಂದರ್ಭದಲ್ಲಿ ನಡೀತು ಅಂತ. ನಾಳೆ ನಮ್ಮ ಮನೇಲಿ ಈ ಶಾಸ್ತ್ರ ನನ್ನ ತಂದೆ, ತಾಯಿ, ಅಜ್ಜಿ ಫೋಟೋ ಮುಂದೆ ನಡೀಲಿ ಅಂತ ಒಂದು ಸಣ್ಣ ಆಸೆ. ನಿಮಗೆ ತೊಂದರೆ ಏನೂ ಇಲ್ಲ ಅಂದರೆ ಅಷ್ಟೇ, ಆರ್ಯ ಕೇಳಿದ. ಅಯ್ಯೋ ಅಳಿಯಂದ್ರೆ, ಅದನ್ನು ಕೇಳಬೇಕಾ? ನಮ್ಮ ಮನೇಲಿ ನಡೆದರೆ ಏನು, ಅಲ್ಲಿ ನಡೆದರೆ ಏನು? ನೀವು ಹೇಳಿದ ಹಾಗೆ ಆಗಲಿ. ನಾಳೆ ಬೆಳಿಗ್ಗೆ ನಾವೇ ಅಲ್ಲಿಗೆ ಬರ್ತೀವಿ ಎಂದರು. ಸರಿ ಮಾವ, ನಾಳೆ ನಮ್ಮನೆಯಲ್ಲೇ ಎಲ್ಲ ಅರೇಂಜ್ಮೆಂಟ್ ಆಗಿರುತ್ತೆ. ನೀವು, ಅತ್ತೆ, ಅನು ಎಲ್ಲರೂ ನಮ್ಮನೆಗೆ ಬನ್ನಿ. ಮತ್ತು ಇನ್ನೊಂದು ವಿಷಯ ಮಾವ, ಈ ವಿಚಾರ ಆರಾಧ್ಯಳಿಗೆ ಹೇಳೋದು ಬೇಡ, ಸರ್ಪ್ರೈಸ್ ಕೊಡೋಣ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿದ. ಏನೋ ಗೆಳೆಯ, ಮತ್ತೊಮ್ಮೆ ತಾಳಿ ಕಟ್ತೀನಿ ಅಂತ ತುಂಬ ಖುಷಿಯಾಗಿದ್ದೀಯಾ? ಜೀವ ಕೇಳಿದ. ಹೌದು ಜೀವ, ಅವತ್ತು ಆರಾಧ್ಯಳನ್ನು ಮದುವೆಯಾಗೋ ಮನಸ್ಥಿತಿಯಲ್ಲಿ ಇರಲಿಲ್ಲ. ಅವಳ ಬಗ್ಗೆ ಇದ್ದ ತಪ್ಪು ಕಲ್ಪನೆ. ಆದರೆ ನಾಳೆ ನಾನು ಮನಸ್ಪೂರ್ವಕವಾಗಿ ಆರಾಧ್ಯಳ ಒಪ್ಪಿಗೆ ಕೇಳಿ ಮಾಂಗಲ್ಯ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಡಿ, ಆಫೀಸ್ ಕೆಲಸ ಸಾಕು. ನಾನು ಆರಾಧ್ಯಗೋಸ್ಕರ ಗಿಫ್ಟ್ ತಗೊಳ್ಬೇಕು. ಮದುವೆ ಆದಾಗಿಂದ ಏನೂ ಕೊಟ್ಟಿಲ್ಲ. ಮದುವೆಯಲ್ಲಿ ನೀನು ಮತ್ತು ಅಕ್ಕನೇ ಎಲ್ಲ ನೋಡ್ಕೊಂಡಿದ್ದು. ಇವಾಗ ಬಾ ಬೇಗ ಎಂದು ಆರ್ಯ ಮುಂದೆ ನಡೆದ. ಆರ್ಯ, ನಿನ್ನನ್ನು ಯಾವಾಗಲೂ ಇದೇ ರೀತಿ ಖುಷಿಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ಕಣೋ. ದೇವ್ರೇ, ಈ ಖುಷಿ ಆರ್ಯನ ಮುಖದಲ್ಲಿ ಯಾವಾಗಲೂ ಇರೋ ಹಾಗೆ ಮಾಡು ಎಂದು ಅವನು ಕೂಡ ಆರ್ಯ ಹಿಂದೆಯೇ ನಡೆದ. ಪ್ರಿಯ, ಇವತ್ತು ಅಡಿಗೆ ಏನು ಮಾಡ್ತಾ ಇದ್ದೀಯಾ? ಆರಾಧ್ಯ ಕೇಳುತ್ತಾ ಅಡಿಗೆ ಮನೆಗೆ ಬಂದಳು. ಮೇಡಮ್, ಅದು ಎನ್ನುತ್ತಾ ಮಂಜುಳಾ ಮತ್ತು ರಮ್ಯಾ ಕೊಟ್ಟಿದ್ದ 5 ಡಿಶ್ ಹೆಸರು ಹೇಳಿ ಅಡುಗೆ ಮಾಡುತ್ತಿದ್ದಳು. ಏನು ಪ್ರಿಯಾ, ಇದು ಹೋಟೆಲ್ಲ ಅಥವಾ ಮನೇನಾ? ಒಬ್ಬರಿಗೂ ಒಂದೊಂದು ವೆರೈಟಿ ಮಾಡಿದರೆ ಈ ಅಕ್ಕಂದಿರು 5 ವೆರೈಟಿ ಹೇಳಿದ್ದಾರೆ. ಮೇಡಮ್, ಇದೇ ಕಡಿಮೆ. ಕೆಲವೊಮ್ಮೆ ಒಬ್ಬೊಬ್ಬರಿಗೂ 4ರಿಂದ 5 ವೆರೈಟಿ ಹೇಳ್ತಾರೆ. ಅಲ್ಲೇ ಇದ್ದ ಇನ್ನೊಬ್ಬ ಅಡುಗೆಯವರು ಹೇಳಿದಳು. ಹೌದಾ, ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಮನೆಯಲ್ಲಿ ಇರ್ತಾರಾ? ಆರಾಧ್ಯ ಕೇಳಿದಳು. ಇಲ್ಲ ಮೇಡಮ್, ಮಕ್ಕಳು ಗಂಡಸರು ಯಾರೂ ಇರೋದಿಲ್ಲ. ತೇಜಸ್ವಿನಿ ಮೇಡಮ್ ಒಂದೊಂದು ಸಾರಿ ಇರ್ತಾರೆ ಅಷ್ಟೇ. ಈ 2 ರಾಕ್ಷಸಿರು ಅಷ್ಟೇ. ಇನ್ನು ಕೆಲವೊಮ್ಮೆ ಎಲ್ಲ ರೆಡಿ ಮಾಡಿಸಿ ತಿನ್ನೋದು ಇಲ್ಲ. ಎಷ್ಟೋ ಸಲ ನಾವು ಕೆಲಸದವರು ಎಲ್ಲ ಊಟ ಮುಗಿಸಿ ಚೆಲ್ಲಿರೋದು ಇದೆ. ಮಧ್ಯಾಹ್ನ ಊಟ ರಾತ್ರಿ ಯಾರು ತಿನ್ನಲ್ಲ. ಪ್ರಿಯಾ ಬೇಸರದಲ್ಲಿ ಹೇಳಿದಳು. ಪ್ರಿಯಾ, ಇವತ್ತು ಅಡುಗೆಗೆ 1 ಪಲ್ಯ, ಚಪಾತಿ, ಅನ್ನ, ರಸಂ ಅಷ್ಟೇ ಮಾಡಿ ಸಾಕು ಎಂದಳು. ಮೇಡಮ್, ಅವ್ರು ಹೇಳಿರೋ ಅಡುಗೆ ಮಾಡಿಲ್ಲ ಅಂದರೆ ನಮ್ಮನ್ನು ಕೆಲಸದಿಂದ ತೆಗೆದು ಹಾಕಿಬಿಡ್ತಾರೆ, ಪ್ರಿಯಾ ಹೇಳಿದಳು. ಪ್ರಿಯಾ, ಯೋಚನೆ ಮಾಡಬೇಡ, ನಾನಿದ್ದೀನಿ, ನೀವು ಮಾಡಿ.
ಅಡುಗೆ ಆದರೆ ಊಟ ನಾನೇ ಬಡಿಸ್ತೀನಿ ಹೇಳಿ ಹೋದಳು. ಮಧ್ಯಾಹ್ನ ಊಟಕ್ಕೆ ಬಂದ ಮಂಜುಳಾ, ರಮ್ಯಾ ಟೇಬಲ್ ಮೇಲೆ ಇದ್ದ ಅಡುಗೆ ನೋಡಿ ಕೋಪದಿಂದ ಪ್ರಿಯಾಳನ್ನು ಕರೆದರು. ಏನೇ ಪ್ರಿಯಾ ಇದು? ನಾವು ಹೇಳಿರೋ ಅಡುಗೆ ಎಲ್ಲಿ? ಇದೆಲ್ಲ ಯಾರು ಹೇಳಿದ್ದು? ನಿನಗೆ ಇವಾಗಿವಾಗ ಹೇಳಿರೋದು ಬಿಟ್ಟು ಬೇರೆಯೇ ಮಾಡ್ತಾ ಇದೆಯಾ? ಏಕೆ, ಈ ಮನೆಯಲ್ಲಿ ಇರೋ ಆಸೆ ಇಲ್ವಾ ನಿನಗೆ? ಅದೆಲ್ಲ ಗೊತ್ತಿಲ್ಲ. ನಾವು ಹೇಳಿರೋ ಡಿಶ್ ಇವಾಗಲೇ ಬೇಕು. ಇನ್ನು 10 ನಿಮಿಷದಲ್ಲಿ ರೆಡಿ ಆಗಬೇಕು. ಏನು ಮುಖ ನೋಡಿ ನಿಂತಿದ್ದೀಯಾ? ಹೋಗು, ಚೀರಿದರು ರಮ್ಯಾ ಮತ್ತು ಮಂಜುಳಾ. ಯಾರು ಹೇಳಿದ್ದು ಅಂದರೆ ಈ ಮನೆ ಯಜಮಾನಿ ಆರಾಧ್ಯ ಅಲ್ಲಿಗೆ ಬಂದಳು. ನಾನೇ ಅಕ್ಕ. ಏಕೆ, ಅಡಿಗೆ ಇಷ್ಟವಾಗಲಿಲ್ವಾ? ನೋಡಿ, ಪಲ್ಯ, ಚಪಾತಿ, ಅನ್ನ, ರಸಂ, ಮಜ್ಜಿಗೆ, ಹಾಗೆ ಒಂದು ಸ್ವೀಟ್ ಕೂಡ ಪರ್ಫೆಕ್ಟಾಗಿದೆ. ಆರಾಧ್ಯ, ನೋಡು, ನಮ್ಮ ಮನೆಯಲ್ಲಿ ಊಟಕ್ಕೆಲ್ಲ ಈ ರೀತಿ ಮಾಡಲ್ಲ. ನಮಗೇನು ಬೇಕೋ ಅದೇ ಮಾಡಿಕೊಡೋದು, ಅರ್ಥ ಮಾಡ್ಕೊ, ಜೋರು ದನಿಯಲ್ಲಿ ಹೇಳಿದಳು ಮಂಜುಳಾ. ಅದೆಲ್ಲ ಇವರಿಗೆ ಎಲ್ಲ ಎಲ್ಲಿ ಗೊತ್ತಿರುತ್ತೆ ಅಕ್ಕ? ದೊಡ್ಡ ದೊಡ್ಡ ಮನೆಗಳಲ್ಲಿ ಯಾವ ಥರ ಊಟ ಇರುತ್ತೆ ಅಂತ ವ್ಯಂಗ್ಯವಾಗಿ ಹೇಳಿದಳು ರಮ್ಯಾ. ಹೌದು ಅಕ್ಕ, ನಮ್ಮ ಮನೇಲೆಲ್ಲ ಸಿಂಪಲ್ ಊಟ. ನಮ್ಮನೇಲಿ ಯಾರು ಹಾಲಿಗೆ, ಐಸ್ ಕ್ರೀಮ್ಗೆ ಮಾತ್ರೆ ಹಾಕಲ್ಲ. ಮನೆಯವರಿಗೆ ಮೋಸ ಮಾಡಿ ದುಡ್ಡು ಕೂಡ ಒಡೆಯಲ್ಲ, ಗೊತ್ತಾ? ಆರಾಧ್ಯ ನಗು ನಗುತ್ತಾ ಹೇಳಿದಳು. ಆರಾಧ್ಯ ಹೇಳುತ್ತಿರುವಾಗಲೇ ರಮ್ಯಾ, ಮಂಜುಳಾ ಮುಖದಲ್ಲಿ ಗಾಬರಿ ಕಾಣುತ್ತಿತ್ತು. ಅದು ಆಗಲ್ಲ ಆರಾಧ್ಯ ಎಂದು ಹೇಳಲು ಬಂದ ರಮ್ಯಾಳನ್ನು ತಡೆದ ಆರಾಧ್ಯ, ನೋಡಿ, ಊಟ ಆಡಂಬರ ಆಗಬಾರ್ದು. ಸುಮ್ಮನೆ ಊಟ ಮಾಡಿ. ಬೇಡ ಅಂದರೆ ಹಾಗೇ ಇರಿ. ಇಲ್ಲಿ ಅನ್ನನ ವೇಸ್ಟ್ ಮಾಡೋದಕ್ಕೆ ನನ್ನ ಗಂಡ ದುಡಿತಾ ಇಲ್ಲ. ಅನ್ನಕ್ಕೆ, ದುಡಿಮೆಗೆ ಬೆಲೆ ಕೊಟ್ಟರೆ ನಿಮಗೂ ಒಳ್ಳೆಯದು, ನನಗೂ ಕೂಡ. ಇದು ಎಚ್ಚರಿಕೆ ಅಂದರೂ ಓಕೆ, ಇಲ್ಲ ಬುದ್ಧಿ ಮಾತು ಅಂದರೂ ಓಕೆ. ಪ್ರಿಯಾ, ನೀನೋಗಿ ಬೇರೆ ಕೆಲಸ ಮಾಡು. ನಾನೇ ಬಡಿಸಿಕೊಡ್ತೀನಿ ನನ್ನ ಮುದ್ದು ಅಕ್ಕಂದಿರಿಗೆ. ನೀವು ಕೂತ್ಕೊಳ್ಳಿ ಹೇಳಿದಳು. ನನಗೇನು ಬೇಡ, ನೀನು ಈ ಮನೆ ಯಜಮಾನಿ, ನೀವು ತಿನ್ನಿ ಹೇಳಿ ಮುಂದೆ ಹೆಜ್ಜೆ ಇಟ್ಟರು. ಹೋಗಿ ಹೋಗಿ ಅಕ್ಕಂದ್ರ, ಪ್ರತಿ ತಿಂಗಳು ಮೋಸ ಮಾಡಿದ ದುಡ್ಡು ಇದೆಯಲ್ಲ, ಅದರಲ್ಲೇ ಆನ್ಲೈನ್ ಆರ್ಡರ್ ಮಾಡಿಕೊಂಡು ತಿನ್ನಿ, ಓಕೆನಾ? ಪ್ರಿಯಾ, ಈ ಅಡುಗೆ ಎಲ್ಲ ಹಾಗೇ ಇಡು. ರಾತ್ರಿ ಅಕ್ಕಂದ್ರಿಗೆ ಇದೇ ಕೊಡಬೇಕು ಎಂದು ಊಟ ಬಡಿಸಿಕೊಂಡು ಊಟ ಮಾಡುತ್ತಿದ್ದಳು. ಅಕ್ಕ, ರಾತ್ರಿ ಕೂಡ ಇದೇ ಊಟ ತಿನ್ನಬೇಕಾ? ಬೇಡ ಬಾ ಅಕ್ಕ, ಸ್ವಲ್ಪ ಆದರೂ ತಿಂದು ಹೋಗೋಣ, ಇಲ್ಲಾಂದರೆ ಎದರಿಸಿಯಾದರೂ ತಿನ್ನಿಸ್ತಾಳೆ ಈ ಆರಾಧ್ಯ, ರಮ್ಯಾ ಹೇಳಿದಳು. ಹೌದು ರಮ್ಯಾ, ರಾತ್ರಿ ಅಕ್ಕ ಬರ್ತಾರೆ, ಅವರೇ ಇವಳಿಗೆ ಬುದ್ಧಿ ಕಲಿಸುತ್ತಾರೆ, ಬಾ ಎಂದು ಊಟ ತಿಂದು ರೂಮಿಗೆ ಹೊರಟರು. ಮೇಡಮ್, ಸರಿಯಾಗಿ ಬುದ್ಧಿ ಕಲಿಸಿದರೆ ಅವರಿಗೆ, ಪ್ರಿಯಾ ಹೇಳಿದಳು. ಪ್ರಿಯಾಳಿಗೆ ಒಂದು ಮುಗುಳು ನಗೆ ನಕ್ಕು ಅವಳು ಅಲ್ಲಿಂದ ಹೊರಟಳು. ಆರ್ಯ ರಾತ್ರಿ ಮನೆಗೆ ಬಂದಾಗ ಸ್ವಲ್ಪ ತಡವಾಗಿತ್ತು. ಆಗಲೇ ಮಕ್ಕಳು, ಮನೆಯವರೆಲ್ಲ ಊಟಕ್ಕೆ ಕುಳಿತಿದ್ದರು. 5 ನಿಮಿಷ, ನಾನು ಕೂಡ ಫ್ರೆಶ್ ಆಗಿ ಬರ್ತೀನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದು ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದ ಆರ್ಯ. ಆರಾಧ್ಯಾಳೆ ಮುಂದೆ ನಿಂತು ಆರ್ಯನಿಗೆ ಊಟ ಬಡಿಸುತ್ತಿದ್ದಳು. ಅಡುಗೆ ಗಮನಿಸಿದ ತೇಜಸ್ವಿನಿ, ಪ್ರಿಯಾ, ಏನಿದು ಅಡುಗೆ? ಸಿಡುಕುವ ಹಾಗೆ ಕೇಳಿದಳು ತೇಜಸ್ವಿನಿ. ಇವಾಗ ಈ ಆರಾಧ್ಯಳಿಗೆ ಐತೆ ಹಬ್ಬ ಎಂದು ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು ರಮ್ಯಾ, ಮಂಜುಳಾ. ಅಕ್ಕ, ನಾನೇ ಹೇಳಿದ್ದು, ತುಂಬ ಊಟ ವೇಸ್ಟ್ ಆಗ್ತಾ ಇತ್ತು. ಇವಾಗಲೂ ಕೂಡ 2 ಥರ ಪಲ್ಯ, ಚಪಾತಿ, ಅನ್ನ, ಸಾಂಬಾರ್, ರಸಂ, ಮೊಸರು, 2 ಥರ ಸ್ವೀಟ್, ಇದೆಲ್ಲ ಇದೆಯಲ್ಲ ಅಕ್ಕ, ಆರಾಧ್ಯ ಹೇಳಿದಳು. ಆರಾಧ್ಯ ಊಟದ ವಿಷಯದಲ್ಲಿ ಹೀಗೆ ನಡೆದುಕೊಳ್ಳುತ್ತಿರುವುದು ತೇಜಸ್ವಿನಿಗೆ ಯಾಕೋ ಹಿಡಿಸಲಿಲ್ಲ. ಊಟದ ವಿಷಯದಲ್ಲಿ ಯಾವಾಗಲೂ ಸರಳವಾಗಿ ಇರಬೇಕು ಅಲ್ವಾ ಅಕ್ಕ? ಆರಾಧ್ಯ ಕೇಳಿದಳು. ಹೌದು ಆರಾಧ್ಯ, ಅಮ್ಮ ಅಜ್ಜಿ ಕೂಡ ಇದೇ ರೀತಿ ಹೇಳ್ತಾ ಇದ್ರು, ಊಟ ಆಡಂಬರವಾಗಬಾರದು ಅಂತ. ಆರ್ಯ ಕೂಡ ಹೇಳಿದ. ಆರ್ಯ, ಅದು ಸರಿ, ಆದರೆ ಎಲ್ಲ ಮಕ್ಕಳು ಒಂದೇ ಥರ ತಿನ್ನೋದಿಲ್ವಲ್ಲ, ಅದಕ್ಕೆ ಹೇಳಿದೆ, ತೇಜಸ್ವಿನಿ ಕೂಡ ಹೇಳಿದಳು. ಅತ್ತೆ, ನಮಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ನಮ್ಮನೆಯಲ್ಲಿದ್ದಾಗ ರಾತ್ರಿಯೆಲ್ಲ ಅಮ್ಮ ರಸಂ ಮಾಡ್ತಾಯಿದ್ರು, ಅಗಸ್ತ್ಯ ಕೂಡ ಹೇಳಿದ. ಅಯ್ಯೋ, ನಿಮ್ಮನೇಲಾದರೂ ರಸನಾದರೂ ಮಾಡ್ತಾಯಿದ್ರು ಅಣ್ಣ, ಆದರೆ ಅಮ್ಮ
ಬೆಳಿಗ್ಗೆ ಮಾಡಿದ ಸಾಂಬಾರ್ ರಾತ್ರಿ ಕೂಡ ತಿನ್ನುತ್ತಿದ್ದೆವು. ಇಲ್ಲಿ ಬಂದ ಮೇಲೆ ಈ ಥರ ಊಟ. ಪಟ್ಟನೆ ಸಿರಿ ಕೂಡ ಹೇಳಿದಳು. ಮಕ್ಕಳ ಮಾತು ಕೇಳಿ ರಮ್ಯಾ ಮತ್ತು ಮಂಜುಳಾಳಿಗೆ ಆರಾಧ್ಯ ಮುಂದೆ ಅವಮಾನ ಆದಂತೆ ಆಯಿತು. ಎಲ್ಲರೂ ಏನು ಮಾತನಾಡದೆ ಊಟ ತಿಂದು ರೂಮಿಗೆ ಹೊರಟರು. ಆರಾಧ್ಯಳಿಗೆ ಅಕ್ಕನ್ನ ಮಾತಾಡಿಸಿ ಬರ್ತೀನಿ ಎಂದು ಹೇಳಿ ತೇಜಸ್ವಿನಿ ರೂಮ್ಗೆ ಹೋದ. ಅಕ್ಕ, ಅದು ನಾಳೆ ಮಾವ ಅವರು ಬರ್ತಾ ಇದ್ದಾರೆ ತಾಳಿ ಶಾಸ್ತ್ರ ಮಾಡೋದಕ್ಕೆ ಎಂದು ಅವರಿಗೆ ವಿಚಾರ ತಿಳಿಸಿ ಸ್ವಲ್ಪ ಸಮಯ ಅವರೊಟ್ಟಿಗೆ ಕಳೆದು ರೂಮ್ಗೆ ಬಂದನು. ಆರಾಧ್ಯ ಆಗಲೇ ಡ್ರೆಸ್ ಚೇಂಜ್ ಮಾಡಿ ಒಂದು ನೈಟ್ ವೇರ್ ಹಾಕಿ ಬೆಡ್ ಮೇಲೆ ಕುಳಿತಿದ್ದಳು. ಆರಾಧ್ಯ, ಬೆಳಿಗ್ಗೆ ಒಂದು ಮದುವೆ ಫಂಕ್ಷನ್ ಇದೆ. ನನಗೆ ತುಂಬ ಬೇಕಾದವರು. ನಾನು ಮತ್ತೆ ನೀನು ಫಂಕ್ಷನ್ಗೆ ಹೋಗಬೇಕು. ಬೇಗ ಎದ್ದು ರೆಡಿಯಾಗು, ಆರ್ಯ ಹೇಳಿದನು. ಬೇರೆ ಮಾತಾಡದೆ ಆರಾಧ್ಯ ಸರಿ ಎಂದು ಹೇಳಿ ಮಲಗಿದಳು. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಲು ತನ್ನ ರೂಮ್ಗೆ ಹೊರಟಳು. ಆರಾಧ್ಯ, ಇನ್ನು ಎಷ್ಟು ದಿವಸ ನೀನು ಕೆಳಗಡೆ ರೂಮಲ್ಲಿರೋದು? ನನ್ನ ರೂಮ್ಗೆ ಶಿಫ್ಟ್ ಆಗೋದಿಲ್ವಾ? ಆರ್ಯ ಆರಾಧ್ಯಳ ಕೈ ಹಿಡಿದು ಕೇಳಿದ. ನೀವು ಯಾವಾಗ ನನ್ನ ಸಂಪೂರ್ಣವಾಗಿ ಒಪ್ಕೊಳ್ತೀರಾ ಆವಾಗ, ಆರಾಧ್ಯ ಹೇಳಿದಳು. ಆರಾಧ್ಯ, ನಿನ್ನನ್ನು ನಾನು ಒಪ್ಪಿಕೊಂಡಾಗಿದೆ. ನಿಂಗೆ ನನ್ನ ಪ್ರೀತಿ ಕಾಣುತ್ತಾ ಇಲ್ವಾ ನನ್ನ ಕಣ್ಣಲ್ಲಿ ಎಂದು ಅವಳ ನಡು ಬಳಸಿ ಕೇಳಿದ. ಅವನ ಸ್ಪರ್ಶಕ್ಕೆ ಅವಳ ಮೈಯೆಲ್ಲ ಬಿಸಿಯಾದಂಥ ಅನುಭವ. ಅವಳ ನಡು ಬಳಸಿ ಭುಜದ ಮೇಲೆ ಗದ್ದ ಊರಿ, ನೀನು ಅಂದರೆ ಇವಾಗಲೇ ಪ್ರಿಯಾಳಿಗೆ ಹೇಳ್ತೀನಿ ಎಂದನು. ಸರಿ ಎಂದು ಹೇಳಿ ಅವಳು ಅವನ ಕೈ ಸಡಿಲ ಮಾಡಿಕೊಂಡು ಸ್ನಾನಕ್ಕೆ ಹೊರಟಳು. ಆರಾಧ್ಯ ಸ್ನಾನ ಮುಗಿಸಿ ಬರುವ ಮೊದಲೇ ಆರಾಧ್ಯಳ ಲಗೇಜ್ ಎಲ್ಲ ಶಿಫ್ಟ್ ಮಾಡಿಸಿದ್ದ. ಪರವಾಗಿಲ್ಲ, ನಮ್ಮ ಯಜಮಾನರು ತುಂಬ ಸ್ಪೀಡ್ ಇದ್ದಾರೆ, ಮನದಲ್ಲೇ ಅಂದುಕೊಳ್ಳುತ್ತಾ ಯಾವ ಸೀರೆ ಹಾಕಿಕೊಳ್ಳೋದು ಎಂದು ಹುಡುಕುತ್ತಾ ಇದ್ದಳು. ಆರಾಧ್ಯ ಎಂದು ಹಿಂದೆಯಿಂದ ಕರೆದ ದನಿಗೆ ತಿರುಗಿದಳು. ಆರ್ಯ ಕೈಯಲ್ಲಿ ಸೀರೆ ಒಡವೆ ಹಿಡಿದು ನಿಂತಿದ್ದ. ಏನಿದೆಲ್ಲ ಗಂಡ? ಆರಾಧ್ಯ ಕೇಳಿದಳು. ಇದು ಸೀರೆ, ಆಮೇಲೆ ಇದು ನಿನಗೆ ಗೊತ್ತಿಲ್ವಾ ಕೇಳಿದ. ಅದು ನನಗೂ ಗೊತ್ತು, ಆದರೆ ಇದೆಲ್ಲ ನನಗೆ ಯಾಕೆ? ನೀನು ನನ್ನ ಮುದ್ದು ಹೆಂಡತಿ ಅಲ್ವಾ, ಅದಕ್ಕೆ. ನಾವು ಹೋಗ್ತಾ ಇರೋದು ಬೇರೆ ಯಾರದ್ದೋ ಮದುವೆಗೆ, ನಮ್ಮ ಮದುವೆ ಅಲ್ಲ ಗಂಡ. ಸಿಂಪಲ್ ಆಗಿ ರೆಡಿ ಆಗುತ್ತೀನಿ, ಆರಾಧ್ಯ ಹೇಳಿದಳು. ಆರಾಧ್ಯ, ನಮ್ಮ ಮದುವೆ ಟೈಮಲ್ಲಿ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಆ ಸಮಯದಲ್ಲಿ ನಿನ್ನ ಸರಿಯಾಗಿ ನೋಡೋಕ್ಕೆ ಆಗಲಿಲ್ಲ, ಪ್ಲೀಸ್ ಎಂದು ಬೇಡಿಕೊಂಡನು. ಅವನ ಬೇಡಿಕೆಗೆ ಬೇಡ ಎಂದು ಹೇಳಲಾಗದೆ ಅವನು ತಂದಿದ್ದ ಸೀರೆ ಒಡವೆಯನ್ನು ಈಸಿಕೊಂಡು ರೆಡಿಯಾಗಲು ಹೊರಟಳು. ಕತೆ ಮುಂದುವರಿಯುವುದು.